ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೀನಿ. ಏನಪ್ಪ ಗೋಪುರ ನೋಡ್ತಿದ್ದೀರಾ, ಯಾವುದು ದೇವಸ್ಥಾನ ಅಂತ ಕೆಲವರಿಗೆ ಯೋಚನೆ ಬಂದಿರುತ್ತೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. 800 ವರ್ಷದ ಇತಿಹಾಸ ಇದ್ದರೂ ಸಹಿತ ಈ ದೇವಸ್ಥಾನ ಇಂದಿಗೂ ಸಹಿತ ಬಯಲು ಮಂದಿರದಲ್ಲೇ ಇರುವಂಥ ಒಂದು ಸುಂದರವಾದಂಥ ಗಣೇಶನ ದೇವಸ್ಥಾನವಾಗಿದೆ. ಈ ದೇವಸ್ಥಾನ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರು ಯಾರು ವೀಡಿಯೋನ ನೋಡ್ತಿದ್ರೆ ಅವರು ನಮ್ಮ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಷನ್ನ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಮ್ಮ ನೋಟಿಫಿಕೇಷನ್ಗಳು ನೆಕ್ಸ್ಟ್ ನಾವು ವೀಡಿಯೋ ಹಾಕೋವೆಲ್ಲ ನಿಮಗೆ ಡೈರೆಕ್ಟ್ ಬರ್ತವೆ. ಹಾಗೆ ಚಾನಲಲ್ಲಿ ನೋಡ್ತಿರುವಂಥವರೆಲ್ಲರೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತೀನಿ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಪುರಾಣ ಪ್ರಸಿದ್ಧವಾದಂಥ ಏನು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಸುಮಾರು 45 ಕಿಲೋಮೀಟರ್ ಆಗುತ್ತೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಅಂದರೆ ಧರ್ಮಸ್ಥಳದಿಂದ ಬರುವಾಗ ಅಥವಾ ಸುಬ್ರಹ್ಮಣ್ಯದಿಂದ ಬರುವಾಗ ನಿಮಗೆ ಕೊಕ್ಕಡ ಅನ್ನುವಂಥ ಒಂದು ಊರು ಸಿಗುತ್ತೆ. ಆ ಊರಿನ ಹತ್ರ ಮೇನ್ ರೋಡಿಂದ 2 ಕಿಲೋಮೀಟ್ರ್ ಒಳಗಡೆ ಆರ್ಚ್ ಕಾಣ್ತಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ, ಆರ್ಚಿಂದ 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಆ ಆರ್ಚಿಂದ 2 ಕಿಲೋಮೀಟ್ರ್ ಒಳಗಡೆ ಬಂದರೆ ಅಲ್ಲಿ ಬಯಲಿನಲ್ಲೇ ಕೂತಿರುವಂಥ ಒಂದು ಭಕ್ತರ ಭವ ರೋಗಗಳನ್ನು ನಿವಾರಿಸ್ತಿರುವ ಶಕ್ತಿಶಾಲಿ ಗಣೇಶನ ದೇವಾಲಯ ಇದೆ. ಆ ದೇವಸ್ಥಾನವೇ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿರುವಂಥ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಜಿಲ್ಲೆಯ ಅನೇಕ ಸಿದ್ಧ ಕ್ಷೇತ್ರಗಳಲ್ಲಿ ಇದು ಸಹಿತ ಒಂದು ಅಂತಲೇ ಹೇಳ್ಬೋದು. ಪ್ರಶಾಂತವಾದಂಥ ಹಚ್ಚ ಹಸಿರಿನ ನಿತ್ಯ ಹರಿದ್ವರ್ಣ ಕಾಡಿನ ಮಧ್ಯೆ ತೆರೆದ ಮೈದಾನದಲ್ಲಿ ಶ್ರೀ ಮಹಾಗಣಪತಿಯ ಪ್ರತಿಷ್ಠಾಪನೆಗೊಂಡಿದ್ದು ದಿನದ 24 ಗಂಟೆನೂ ಸಹಿತ ದೇವರನ್ನ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಇರುವಂಥ ಒಂದು ಏಕೈಕ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡಿ, ಸುಂದರವಾದಂಥ ಆ ಕಡೆ ಈ ಕಡೆ ಗೋಡಂಬಿ ತೋಟದ ಒಳಗಡೆ ಸಾಕ್ತಾ ಇದ್ವಿ ನಾವು. ಆ ಕಡೆ ಈ ಕಡೆ ನಿಮಗೆ ಗೋಡಂಬಿ ತೋಟ ನಮಗೆ ಕಾಣ್ತಾ ಇರುವಂಥದ್ದು. ಇದು ನಿಮಗೆ ಸೇವಾ ಕೌಂಟರು. ಈ ಸೇವಾ ಕೌಂಟರಲ್ಲಿ ನಿಮಗೆ ಆ ದೇವಸ್ಥಾನದ ವಿವಿಧ ರೀತಿಯಾದಂಥ ಸೇವೆಗಳು, ನೀವು ಯಾವುದೇ ಸೇವೆ ಏನೇ ಮಾಡಿಸೋದಿದ್ರೂ ಸಹಿತ ಇಲ್ಲಿ ಸೇವಾ ಕೌಂಟ್ರಲ್ಲಿ ನಿಮಗೆ ಸೇವೆ ಸಿಗುತ್ತೆ. ಈಗ ನಾವು ಬಂದಿದ್ದೀವಿ ಮಹಾಮಂಗಳಾರತಿ ನಡೆಯುವಂಥ ಒಂದು ಟೈಮಿಗೆ ಬಂದಿದ್ದೀವಿ. ಆ ಮಹಾಮಂಗಳಾರತಿಯನ್ನು ಅಲ್ಲಿ ಲೈವಲ್ಲಿ ಥರನೇ ನೋಡಿಬಿಟ್ಟು ನೆಕ್ಸ್ಟ್ ದೇವಸ್ಥಾನದ ಇತಿಹಾಸನ ತಿಳಿ. ಜಾಸ್ತಿ ಇರ್ತಾನೆ ಬೇಗ
ಈಗ ತಾನೇ ಎಲ್ಲರೂ ಸೌತಡ್ಕ ಮಹಾಗಣಪತಿಯ ಮಹಾಮಂಗಳಾರತಿಯನ್ನು ನೋಡಿದರೆ, ಹಾಗೆ ಅದರ ಸುತ್ತಲಿನ ಗಂಟೆ ನಾದಗಳು ಮತ್ತು ಅಲ್ಲಿ ಗಂಟೆಯನ್ನು ಕಟ್ಟಿರೋದನ್ನು ಸಹಿತ ನೋಡಿದಿರ. ಯಾಕಪ್ಪ ಈ ದೇವಸ್ಥಾನಕ್ಕೆ ಸೌತಡ್ಕ ಅಂತೇಳಿ ಹೆಸರು ಬಂತು, ಹಾಗೆ ಇಲ್ಲಿ ಯಾಕೆ ಇಷ್ಟೊಂದು ಗಂಟೆಗಳನ್ನು ಕಟ್ಟಿದ್ದಾರೆ ಅನ್ನೋಂಥದ್ದು ನಾವು ಈಗ ಮುಂದಿನ ಅದರ ದೇವಸ್ಥಾನದ ಇತಿಹಾಸದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೌತಡ್ಕ ಅನ್ನುವಂಥ ಹೆಸರು ಯಾಕೆ ಬಂತು ಅಂತ. ಹಿಂದೆ ಸುಮಾರು ಈಗ ಅಂದರೆ ನಾವು 12ನೇ ಶತಮಾನದಲ್ಲಿ ಅದು 800 ವರ್ಷದ್ದು ಹಿಂದೆ, ಸುಮಾರು 800 ವರ್ಷ ಹಳೆಯ ದೇವಸ್ಥಾನ ಅಂತಲೂ ಹೇಳ್ಬೋದು, 12ನೇ ಶತಮಾನದ್ದು ಅಂತಲೂ ನಾವು ಹೇಳ್ಬೋದು ಈ ದೇವಸ್ಥಾನನ. 12ನೇ ಶತಮಾನದಲ್ಲಿ ಇಲ್ಲಿ ಗೋಪಾಲಕರು ಅಂತಂದ್ರೆ ಗೋವುಗಳು ದನ ಕರುಗಳನ್ನ ಕಾಯುವಂತಹ ಗೋಪಾಲಕರು ಏನಿಲ್ಲಿ ವಾಸವಾಗಿದ್ರು, ಅವರು ಬೆಟ್ಟ ಗುಡ್ಡ ಕಾಡುಗಳಲ್ಲೆಲ್ಲ ಹೋಗಿ ದನಗಳನ್ನ ಹಸುಗಳನ್ನ ಕಾಯ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಡಿನಲ್ಲಿ ಒಂದು ಗಣಪತಿ ದೇವಸ್ಥಾನ ಸಿಕ್ಕುತ್ತೆ. ದೇವಸ್ಥಾನ ಅಲ್ಲ, ಗಣಪತಿ ವಿಗ್ರಹ ಸಿಕ್ಕುತ್ತೆ. ಆ ವಿಗ್ರಹನ ಅವರು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಪೂಜೆ ಮಾಡ್ತಾ ಮಾಡ್ತಾ ಅದಕ್ಕೆ ಈಗ ನಾವು ಪೂಜೆ ಮಾಡಿದಾಗ ನೈವೇದ್ಯ ಎಲ್ಲ ಕೊಡ್ತೀವಲ್ಲ, ನೈವೇದ್ಯ ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಹಣ್ಣು, ಅದು ಮತ್ತೆ ನಾವೇನಾದ್ರು ಮನೇಲಿ ಅಡುಗೆ ಮಾಡಿದ್ದು ಅದು ಇದು ನೈವೇದ್ಯ ಕೊಡ್ತೀವಿ. ಆದ್ರೆ ಇಲ್ಲಿ ಆ ಗೋಪಾಲಕರು ಏನ್ ಮಾಡೋದು ಅಂತಂದ್ರೆ, ಅಲ್ಲಿ ಅವರು ಜೀವನಕ್ಕಾಗಿ ಬೆಳೀತಿದ್ದಂತಹ ಸೌತೆಕಾಯಿಯನ್ನ ದೇವರಿಗೆ ನೈವೇದ್ಯವನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ನೈವೇದ್ಯ ಕೊಡ್ತಾ ಕೊಡ್ತಾ ಅಲ್ಲಿ ಆ ದೇವರಿಗೆ ಸೌತಡ್ಕ ಅನ್ನುವಂತ ಒಂದು ಹೆಸರು, ಸೌತೆಕಾಯಿನ ನೈವೇದ್ಯ ಕೊಡಕ್ ಸ್ಟಾರ್ಟ್ ಮಾಡಿದ್ರಿಂದ ಸೌತಡ್ಕ ಅನ್ನುವಂತ ಒಂದು ಹೆಸರು ಅಲ್ಲಿಂದ ಚಾಲ್ತಿ ಆಯ್ತು. ಆಮೇಲೆ ಅದಾದ ನಂತರ ದೇವ್ರನ್ನ ತಗೊಬಂದು ಅದೇ ಬಯಲಲ್ಲಿ ಇಟ್ಕೊಂಡು ಅಲ್ಲಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಪೂಜೆ ನಡೀತಾ ಇತ್ತು ಗಣಪತಿಗೆ ಅದೇ ರೀತಿಯಲ್ಲಿ, ಅಂದ್ರೆ ಬಯಲಲ್ಲೇ ಪೂಜೆ ಮಾಡಿಸ್ಕೊಳಕ್ಕೆ ಗಣಪತಿಗೂ ಪ್ರೀತಿ ಆಯ್ತು. ಹಾಗೆ ಸುಮಾರು ಅಲ್ಲಿ ಕೆಲವು ಜನಗಳು, ಕೆಲವರು ಏನು ಮುಖ್ಯಸ್ಥರುಗಳು ಎಲ್ಲ ಇದ್ರು, ಅವರು ದೇವಸ್ಥಾನಕ್ಕೆ ಒಂದು ಮಂದಿರವನ್ನು ಕಟ್ಟಬೇಕು ಅಂತ ಅನೇಕ ಸಾರಿ ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಆದ್ರೆ ಕೆಲವರು ಯಾರೋ ಒಬ್ರು ಕನಸಲ್ಲಿ ಗಣಪತಿ ಬಂದ್ಬಿಟ್ಟು ಹೇಳುತ್ತೆ, ಕನಸು ಅಥವಾ ಸ್ವಪ್ನ ಅಂತೇಳಿ ಹೇಳ್ಬೋದು. ಸ್ವಪ್ನದಲ್ಲಿ ಬಂದ ಗಣಪತಿ ಅವರಿಗೆ ಹೇಳುತ್ತೆ ಏನಂತಂದ್ರೆ, ನೀವಿಲ್ಲಿ ಗುಡಿಯನ್ನ ಕಟ್ಟಬೇಕು ಅಂತಂದ್ರೆ ಆ ಗುಡಿ ಕಾಶಿ ವಿಶ್ವನಾಥ ಏನು ದೇವಸ್ಥಾನ ಇದೆ ಅದಕ್ಕೆ ಕಾಣುವಷ್ಟು ಎತ್ತರದಲ್ಲಿ ಗೋಪುರವನ್ನ ಕಟ್ಟಬೇಕು ಅಂತ. ಅಂದ್ರೆ ಇಲ್ಲಿ ಕಟ್ಟುವಂತ, ಈ ದೇವರಿಗೆ ಕಟ್ಟುವಂತ ಗುಡಿಯನ್ನ ಕಟ್ಟಿ ಅದ್ರ ಮೇಲೆ ಏನು ಗೋಪುರವನ್ನ ಕಟ್ತೀವಿ, ಆ ಗೋಪುರ ಕಾಶಿ ವಿಶ್ವನಾಥನಿಗೆ ಕಾಣಬೇಕು. ಕಾಶಿ ವಿಶ್ವನಾಥನ ನಾವು ಆ ಗೋಪುರದ ಮೇಲೆ ನಿಂತ್ಕೊಂಡ್ರೆ ನೋಡ್ಬೇಕು ಅಂತನೋ, ಇಲ್ಲ ಅಲ್ಲಿ ಕಾಶಿ ವಿಶ್ವನಾಥ ನೋಡಿದ್ರೆ ಇಲ್ಲಿ ಗೋಪುರ ಕಾಣ್ಬೇಕು ಅಂತನೋ ಉದಾಹರಣೆ ಇರ್ಬೋದು. ಆ ರೀತಿಯಾಗಿ ಕಟ್ಟಬೇಕು. ಆದ್ರೆ ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಬೇಕು ಅನ್ನುವಂತ ಒಂದು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅಪ್ಪಣೆಯನ್ನ ಮಾಡುತ್ತೆ. ಅಂದ್ರೆ ಅಲ್ಲಿ ಯಾರೋ ಒಬ್ರಿಗೆ ಸ್ವಪ್ನದಲ್ಲಿ ಬಂದು ಈ ರೀತಿಯಾಗಿ ಗಣಪತಿ ಹೇಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಅಥವಾ ಒಂದು ನಾಣ್ಣುಡಿ ಪ್ರಚಲಿತದಲ್ಲಿದೆ. ಯಾರಿಗಾದ್ರೂ ಒಂದೇ ದಿನದಲ್ಲಿ ಇದನ್ನೇ ಗೋಡೆನೆ ಕಟ್ಟಿ RCC ಹಾಕಕ್ಕೆ ಇವತ್ತಿನ ಕಾಲದಲ್ಲಿ ಕಷ್ಟ ಆಗೋ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥನ ಕಾಣುವಷ್ಟು ಎತ್ತರಕ್ಕೆ ಗೋಪುರವನ್ನ ಕಟ್ಟಕ್ ಆಗದೆ ಇರುವಂತ ಕಾರಣಕ್ಕೆ ಅದು ಹಾಗೆ ಉಳ್ಕಂತು. ಗಣಪತಿಗೆ ಗುಡಿ ಗೋಪುರ ಯಾವುದು ಬೇಡ, ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ ಅಂತ ಹೇಳ್ಬಿಟ್ಟು ಅವತ್ತಿನಿಂದ ಆ ಪ್ರಕೃತಿಯಲ್ಲೇ ಪೂಜೆ ಮಾಡಿ ಅಲ್ಲೇ ಪೂಜೆ ಪುನಸ್ಕಾರಗಳನ್ನ ಬಯಲಿನಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂದು ಸಹಿತ ಒಂದು ವಿಶೇಷ. ಎಲ್ಲೂ ನಾವು ನೋಡಿರಂಗೆ ಯಾವ ದೇವಸ್ಥಾನನು ನನಗೂ ಗೊತ್ತಿರಂಗೆ ಎಲ್ಲೂ ಬಯಲಲ್ಲಿ ಈ ತರ ಪೂಜೆ ಮಾಡುವಂತ ದೇವಸ್ಥಾನ ಇಲ್ಲ. ನಿಮಗೆ ವಾರದ 24 ಗಂಟೆಲೂ ನೀವು ಎಷ್ಟೊತ್ತಿಗೆ ಬಂದ್ರು ಅಲ್ಲಿ ದೇವ್ರನ್ನ ದರ್ಶನ ಮಾಡಿ ಕೈ ಮುಗಿದು ನೀವು ಹೋಗ್ಬೋದು. ಅವತ್ತಿನ ಪೂಜೆಗಳು ಇಲ್ಲ ಅಂತಂದ್ರು ನೀವು ದರ್ಶನ ಮಾಡಿ ನೀವಲ್ಲಿ ಕೈ ಮುಗಿದು ಹೋಗ್ಬೋದು. ಹಾಗೆ ಇದು ಒಂದು ಪದ್ಧತಿ. ಆದ್ರೆ ಇನ್ನೊಂದು, ಯಾಕಪ್ಪ ಇಲ್ಲಿ ಇಷ್ಟೊಂದು ಗಂಟೆ ಕಟ್ಟಿದ್ದಾರೆ ನೋಡಿ, ಎಲ್ಲಿ ನೋಡಿದ್ರು ನಿಮಗೆ ಗಂಟೆ ಕಾಣ್ತಿದಾವೆ. ಗಂಟೆ ಅಲ್ಲಿ ಸುತ್ತ ನೋಡಿದ್ರೆ, ಆ ಕಡೆ ನೋಡಿದ್ರು, ಈ ಕಡೆ ನೋಡಿದ್ರು, ಎಲ್ಲಿ ನೀವು ನೋಡಿದ್ರು ಗಂಟೆ ಗಂಟೆ ಗಂಟೆ, ಎಲ್ಲೂ ನೋಡಿದ್ರು ನಿಮಗೆ ಗಂಟೆಗಳು ಕಾಣ್ತಿದಾವೆ.
ಹಾಗೆ ನೀವು ಮಂಗಳಾರತಿ ಆಗ್ಬೇಕಾದ್ರೆ ನೋಡಿದ್ರೆ ಬರೀ ಗಂಟೆ ಬರೀ ಗಂಟೆ ಸೌಂಡೆ. ನೀವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ಗಂಟೆಗಳನ್ನು ಕಟ್ಟಿದ್ದಾರೆ. ಯಾಕಪ್ಪ ಈ ಗಂಟೆ ಕಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ, ಈ ಗಣಪತಿ ದೇವಸ್ಥಾನಕ್ಕೆ ನೀವು ವಿಶೇಷವಾಗಿ ಏನಾದರೂ ಹರಕೆಯನ್ನ ಮಾಡ್ಕೊಂತೀರ ಅಂತಂದ್ರೆ ಅದು ಆ ಹರಕೆ ಗಂಟೆನೆ ಕಟ್ಟುತ್ತೀನಿ ಅನ್ನುವಂತ ಒಂದು ಹರಕೆ. ಅಂದ್ರೆ ನೀವು ಯಾವ್ದಾದ್ರು ಒಂದು ಈ ದೇವಸ್ಥಾನದಲ್ಲಿ ಒಂದು ಹರಕೆ ಮಾಡ್ಕೊಳ್ತೀರಾ ಅಂತಂದ್ರೆ, ಕೆಲವರಿಗೆ ನಾವು ದೇವರಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ, ಏನೋ ನಮ್ಮ ಕೈಲಾಗಿದ್ದ ದುಡ್ಡು ದವಸ ಧಾನ್ಯ ಬೇರೆ ದೇವರಿಗೆ ಬೇರೆ ಬೇರೆ ರೀತಿಯಾದಂತ ಒಂದು ವಾಡಿಕೆ ಇರುತ್ತಲ್ಲ, ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕು, ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ. ಹಾಗೆ ಆ ರೀತಿಯಲ್ಲಿ ಇದಕ್ಕೆ ಗಂಟೆಯನ್ನ ಕಟ್ತೀವಿ ಗಂಟೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಏನು ನೀವು ಬಂದು ಇಲ್ಲಿ ಗಂಟೆ ಹರಕೆಯನ್ನ ಮಾಡ್ಕೊಂಡು ಹೋಗ್ತೀರಾ, ಅಲ್ಲಿ ಹರಕೆ ಮಾಡ್ಕೊಂಡು ಹೋಗಿ 60 ದಿನ ಅಥವಾ 45ರಿಂದ 60 ದಿನದಲ್ಲಿ ನಿಮ್ದು ನೀವೇನ್ ಏನ್ ಅನ್ಕೊಂಡಿರ್ತೀರ, ಏನ್ ಅಲ್ಲಿ ಬೇಡ್ಕೊಂಡಿರ್ತೀರ ಅದು ಈಡೇರುತ್ತೆ ಅನ್ನುವಂಥದ್ದು ಸಹಿತ ಒಂದು ಪದ್ಧತಿ ಇಲ್ಲಿದೆ. ಹಾಗಾಗಿ ಇಲ್ಲಿಗೆ ಜನಸಾಮಾನ್ಯರು ಎಲ್ಲರೂ ಗಂಟೆಯನ್ನ ತಂದು ಹರಕೆಯನ್ನ ಕಟ್ಟು ಹೋಗ್ತಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ 12:30ಯಿಂದ ಊಟದ ವ್ಯವಸ್ಥೆ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ನೋಡಿ, ಇದು ಸುಮುಖ ಅನ್ನಛತ್ರ ಅಂತ ಹೇಳ್ಬಿಟ್ಟು, ಸುಮುಖ ಅನ್ನಛತ್ರದಲ್ಲಿ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ. 12:30ರಿಂದ 2 ಗಂಟೆವರೆಗೂ ಏನೋ ಒಂದು ಊಟದ ವ್ಯವಸ್ಥೆ ಇರುತ್ತೆ. ದಿನನಿತ್ಯ ಅನ್ನ ಪ್ರಸಾದ ಸಹಿತ ಇಲ್ಲಿ ನಡೀತಾ ಇರುತ್ತೆ. ಆಮೇಲೆ ವಾಹನಗಳ ಪೂಜೆ ಸಹಿತ ಇಲ್ಲಿ ನಡೆಯುತ್ತೆ. ನೀವು ನಿಮ್ಮ ವಾಹನಗಳನ್ನು ತಂದು ಇಲ್ಲಿ ಪೂಜೆಗಳನ್ನು ಸಹಿತ ಮಾಡಿಸ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ಜನಸಾಮಾನ್ಯರಿಗೆ ಹತ್ತಿರದಲ್ಲೇ ದರ್ಶನವನ್ನು ನೀಡುವಂತ ಒಂದು ದೇವಸ್ಥಾನ ಅಂತಂದ್ರೆ ಇದು ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಹಾಗೆ ಈ ದೇವಸ್ಥಾನದ ಚೌತಿಯಲ್ಲಿ ಹೂವಿನ ಅಲಂಕಾರದಲ್ಲಿ ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇರುತ್ತೆ. ಹಾಗೆ ತನ್ನ ಜನಗಳನ್ನು ಸಹಿತ ಆಕರ್ಷಿಸುತ್ತೆ. ಚೌತಿಯ ಸಂದರ್ಭದಲ್ಲಿ ಇಲ್ಲಿ 108 ತೆಂಗಿನಕಾಯಿ ಗಣಪತಿ ಹೋಮವನ್ನ ಸಹಿತ ನಡೆಸ್ತದೆ. ಇಲ್ಲಿ ರಂಗಪೂಜೆಯನ್ನು ಸಹ ಸಮರ್ಪಿಸೋದನ್ನ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಚಿನ್ನ ಬೆಳ್ಳಿಯಿಂದ ಭವ್ಯವಾಗಿ ಅಲಂಕಾರಗೊಂಡಿರುವಂತಹ ಗಣಪತಿಯನ್ನು ಸಹಿತ ನಾವು ಇಲ್ಲಿ ಯಾವಾಗ ಚೌತಿಯಲ್ಲಿ ನೀವು ನೋಡ್ಬೋದು. ವಿಶೇಷವಾಗಿ ಪ್ರತಿ ವರ್ಷ ಚೌತಿಯಲ್ಲಿ ಮಹಾಗಣಪತಿಗೆ ಮೂಡಪ್ಪ ಸೇವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಏನಪ್ಪ ಮೂಡಪ್ಪ ಸೇವೆ ಅಂತಂದ್ರೆ, ಕಬ್ಬಿನಿಂದ ಕೋಟೆಯನ್ನು ನಿರ್ಮಾಣ ಮಾಡಿ ಆ ಕೋಟೆಯ ಒಳಗಡೆ ಅಪ್ಪ ಕಜ್ಜಾಯದಿಂದ ಅಭಿಷೇಕ ಮಾಡಿ ಮಹಾರಂಗ ಪೂಜೆಯನ್ನ ಮಾಡ್ತಾರೆ. ಇದು ವಿಶೇಷ ಸೇವೆ ಮಾಘಶುದ್ಧ ಚೌತಿ ಎಂದು ಮಾಡ್ತಾರೆ. ಇದು ಈ ದೇವಸ್ಥಾನದ ಇತಿಹಾಸ. ಸ್ನೇಹಿತರೆ, ನೀವು ಇಲ್ಲಿ ಬಂದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ, ತುಂಬಾ ಸುಂದರವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೀವು ಸುತ್ತ ಎಲ್ಲಿ ಬೇಕಾದರೂ ಪಾರ್ಕಿಂಗ್ ಅಲ್ಲಿ ವಾಹನವನ್ನ ನಿಮ್ಮ ವಾಹನವನ್ನ ನಿಲ್ಲಿಸಿ ಬಂದು ನೀವು ಯಾವಾಗ ಬೇಕು ಎಷ್ಟೊತ್ತಲ್ಲಿ ಬೇಕಾದ್ರೂ ದೇವರ ದರ್ಶನ ಮಾಡ್ಬೋದು. ದೇವರ ದರ್ಶನಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ದರ್ಶನ ಮಾಡುವಂತ ಒಂದು, ಮತ್ತೆ ದೇವರ ಹತ್ರದಲ್ಲೇ ನಿಂತು ದರ್ಶನ ಮಾಡುವಂತ ಒಂದು ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಹಾಗೆ ಪಾರ್ಕಿಂಗಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಶುಲ್ಕನೂ ಸಹಿತ ಇರೋದಿಲ್ಲ. ಸದ್ಯಕ್ಕೆ ರಸ್ತೆನೂ ಸಹಿತ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ವಿಡಿಯೋನ ನೋಡಿದವರು ನಮ್ಮ ವಿಡಿಯೋದಲ್ಲಿ ಏನಾದ್ರು ಇನ್ಫಾರ್ಮೇಶನ್ ನಿಮಗೆ ಖುಷಿಯಾಗಿದ್ದರೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ನಿಮಗೆ ಪಾರ್ಕಿಂಗ್ ಇರುವಂಥದ್ದು ಪಾರ್ಕಿಂಗ್ ಪ್ಲೇಸು ತುಂಬ ಇದೆ ಪಾರ್ಕಿಂಗು. ಎಲ್ಲರಿಗೂ ಧನ್ಯವಾದಗಳು.